ಅದಕ್ಕೆ ನಮ್ಮ ಇವರು ಹೇಳ್ತಾರೆ, ನಮ್ಮ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು, ಶಾಲಾ ಶಿಕ್ಷಣ ಸಚಿವರು, ಜನಿವಾರ ಶಿವದಾರ ಸೇರಿದಂತೆ ವಿದ್ಯಾರ್ಥಿಗಳು ಧರಿಸುವ ಧಾರ್ಮಿಕ ಚಿಹ್ನೆಗಳನ್ನು ತೆಗೆಸುವಂತೆ ನಿರ್ದೇಶನ ನೀಡಿಲ್ಲ. ಇದು ಯಾವ ರೀತಿ ವಿಕೋಪ ಹೋಗಿಬಿಡೋದಪ್ಪ ಇವತ್ತು ಅಂತಂದ್ರೆ, ಜನಿವಾರ ಧರಿಸಲು ಎಕ್ಸಾಮ್ ಬಂದದು, ಆ ಹುಡುಗರ ಲೈಫ್ ಏನು ಚರ್ಚೆನೂ ಆಗ್ತದೆ, ಸರಿ ಅದ ಮತ್ತಿಲ್ಲ ಅಂತಲ್ಲ. ಆದರೆ ಇದನ್ನು ಪರೀಕ್ಷೆ ಯಾಕೆ ಮಾಡೋಕೆ ಹೋದರು ಅಂದಾಗ ಇವತ್ತಿನ ಪರೀಕ್ಷೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಅಂದಾಗ ಇದ್ರ ಬಗ್ಗೆ ಒಂದಿಷ್ಟು ಏನೋ ಅರ್ಥ ಆಗ್ಬೋದು ನಮಗೆ. ಅವ್ರು ತೆಗಿಸಂಥ ಶಿಕ್ಷಕರಾಗಿರ್ಬೋದು ಅಥವಾ ಯಾರೋ ಸೂಪ್ರಿಡೆಂಟ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅವ್ರು ನಿಂತವರು ಇವ್ರಿಗೆ ಈ ವಿದ್ಯಾರ್ಥಿಗಳ ವಿರೋಧಿಗಳಂತೆ ಅಲ್ಲ ಮಧ್ಯದಾನ ವಿಷಯ ಮಾಡುವಂಥದ್ದು. ಯಾಕೆಂದರೆ ಅವ್ರಿಗೆಲ್ಲ ಸಮಾನ, ಒಂದು ಮಾತು ನಿಮಗಳು ಅಂಥದ್ದು. ಅವ್ರು ಏನೋ ನೋಡ್ತಾ ಹೋದಾಗ ಅವ್ರಿಗೆ ಇಲ್ಲಿ ಜನಿವಾರ ಹತ್ತೆ ಏನೋ ಮಾಡಿ ಇದೇನಪ್ಪ ಇದನ್ನಾಗಿ ಇಟ್ಕೊಂಡದಿ. ಇವತ್ತು ನೋಡಿರಿ ಕುಂಕುಮದಲ್ಲೂ ಸಹಿತ ಮೂಗುಮಟ್ಟಿನ ಅದು ತೆಗೆಸ್ತಾ ಇದ್ದಾರೆ ಇವತ್ತು ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಯಾಕಂದ್ರೆ ಈ ನಿಮ್ಮ ಬ್ಲೂಟೂತ್ದ ಮೂಲಕ ಏನೇನು ಮಾಡ್ತಾ ಇದ್ದಾರೆ ಇವತ್ತು ಎಕ್ಸಾಮ್ಗಳನ್ನು ಅಂತೇಳಿ. ಹಾಗೆ ಇದಾದರೂ ಏನಾದರೂ ಇರ್ಬೋದಲ್ಲ ಅದು ಸಂಶಯ ಕಾಣಿರ್ಬೋದು, ವೈರೋ ಮತ್ತೇನು ಇರ್ಬೋದು. ಅದು ಪರೀಕ್ಷೆ ಮಾಡೋದು ಹೆಂಗಲ್ಲೇ ಅಂದಾಗ ಸುಮ್ಮನೆ ಅದನ್ನು ಬದಿಗಿಡಪ್ಪ ಅಂತೇನೋ ಹೇಳಿರ್ಬೋದು, ಇಲ್ಲ ಅಂತಲ್ಲ. ಅದು ಹಾಕ್ಕೋಬಾರ್ದು ಅಂತೂ ಅಂದಿರ್ಬೋದು. ಯಾಕಂದ್ರೆ ಇವತ್ತು ಹಂಗದವ್ರು ಎಕ್ಸಾಮ್ಗಳು ಇವತ್ತು ನೋಡ್ರಿ, UPSC KPSC ಯಾವ್ದು ಎಕ್ಸಾಮ್ ತೊಗೊಳ್ತೀವ್ರಿ ನೀವು ಎಲ್ಲ ಕಡೆ. ಇವತ್ತು ನಾವು ಕೇಳ್ತಾ ಇದ್ವಿ, ಇಲ್ಲರಿ ಬ್ಲೂಟೂತ್ ಯೂಸ್ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ, ಕಾಪಿ ಮಾಡ್ತಾರೆ, ಹಾಗೆ ಅದನ್ನ ಅನ್ಯಾಯ ಆಗ್ಯದ. ನೀವು ನೋಡಿದ್ರೆ ನಿಮಗೆ ಕೇಳಿದ ನಿಮಗೆ ಗೊತ್ತಿದ್ದ ವಿಷಯ ಅದ. ಈ ನೀಟ್ ಎಕ್ಸಾಮ್ದೆಲ್ಲ ಏನು ಆಯಿತು ಅಂತೀರ, 6 ಜನ ರೀ, ಒಬ್ಬರಲ್ಲ ಇಬ್ಬರ 720 ನೋಡ್ರು. ನಂತರ 18 ತೊಗೊಳ್ಳಿಲ್ಲ ಅವರು. ಮತ್ತು ಮರೋ ಎಕ್ಸಾಮ್ದಲ್ಲ ಅವರೆಲ್ಲೂ ಏನೋ ತೊಗೊಂಬಂದಿದ್ರು ಸಂಶಯದಿಂದ. ಅದು ಯಾರು